ನಮಸ್ಕಾರ ಸ್ನೇಹಿತರೆ. ನಮ್ಮದು ಶ್ರೀ ಸಪ್ತಗಿರಿ ಮನೆ ಒಂದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾ ಇದ್ದೀವಿ. ಸ್ನೇಹಿತರೆ, ಪ್ರಕೃತಿ ಪ್ರತಿಯೊಬ್ಬರಿಗೂ ಪ್ರಕೃತಿ ಇದೆ. ಆ ಪ್ರಕೃತಿ ನಮ್ಮದವ್ರು ಯಾರು ಕೆಟ್ಟಿಲ್ಲ. ಆ ಪ್ರಕೃತಿ ನಮಗೆ ದವಸ ಧಾನ್ಯ, ನೀರು, ಔಷಧಿಗಳು ಪ್ರತಿಯೊಂದು ಕೊಡೋ ಶಕ್ತಿ ಪ್ರಕೃತಿ ಇದೆ. ಆದರೆ ನಾವೇನು ಮಾಡ್ತಾ ಇದ್ದೀವಿ? ಪ್ರಕೃತಿ ವಿರುದ್ಧ ಹೋಗ್ತಾ ಇದ್ದೀವಿ. ಯಾವಾಗ ಪ್ರಕೃತಿ ವಿರುದ್ಧ ಹೋಗಿ ನಾವು ನಡ್ಕೊತಾ ಇದೆಯೋ ಆ ಒಂದು ತೊಂದರೆ ನಮಗೆ ಬಹಳ ಕಷ್ಟ ಆಗ್ತಾಯಿದೆ. ಅಂತಹ ತೊಂದರೆಗಳನ್ನ ನಾವು ಅನುಭವಿಸಬಾರದು. ಕಾರಣ, ನಾವು ಸೇವನೆ ಮಾಡುವಂಥ ಆಹಾರ, ನಾವು ಕುಡಿಯುವಂತಹ ನೀರು, ಹಿಂದೆ ಪ್ರತಿಯೊಬ್ಬರು ಅವರವರ ಹೊಲದಲ್ಲಿ ಬೆಳೆದು ಅದನ್ನು ಸೇವನೆ ಮಾಡ್ತಾಯಿದ್ರು. ಆಹಾರ, ನೀರು ಓಪನ್ ವೆಲ್ ಅಂದರೆ ತೆರೆದ ಬಾವಿಯಲ್ಲಿ ನೀರನ್ನು ಶೇಖರಿಸಿ ಕುಡಿತಾ ಇದ್ದರು. ಹಸರಳೆ ಕಟ್ಟು ಮಾಡಿ ತಿಪ್ಪೆಗೆ ಹಾಕಿ ಗೊಬ್ಬರವನ್ನು ಆ ಗೊಬ್ಬರ ಹೊಲಗದ್ದೆಗೆ ಹಾಕಿ ಬೆಳೆಸ್ತಾ ಇದ್ದರು. ಇಂಥವುಗಳಿಂದ ನಮ್ಮ ಭೂಮಿ ಫಲವತ್ತತೆ ಜಾಸ್ತಿ ಆಗ್ತಾಯಿತ್ತು. ಈ ತೆರೆದ ಬಾವಿಯಲ್ಲಿ, ಕೆರೆಯಲ್ಲಿ, ನದಿಯಲ್ಲಿ ನೀರು ಸೇವನೆಯಿಂದ ದೇಹಕ್ಕೆ ಬೇಕಾದ ಎಲ್ಲ ರೀತಿಯ ಮಿನರಲ್ ಸಿಗ್ತಾಯಿತ್ತು. ಅವರಿಗೆ ರೋಗ ನಿರೋಧಕ ಜಾಸ್ತಿ ಆಗ್ತಾಯಿತ್ತು. ಆದರೆ ಈಗೆಲ್ಲ ಆಧುನೀಕರಣ, ಅದೇ ಎಲ್ಲ ಫಿಲ್ಟರ್ ವಾಟ್ರು, ಫಾಸ್ಟ್ ಫುಡ್ಡು ಇವೆಲ್ಲ ಶುರುವಾಗಿದೆ. ಇವುಗಳಿಂದ ನಮಗೆ ಅನೇಕ ರೀತಿಯ ಕಾಯಿಲೆಗಳು ಬರ್ತಾಯಿದೆ. ಸ್ನೇಹಿತರೆ, ಈ ಒಂದು ಸೈಂಧವ ಲವಣವನ್ನು ಯಾರು ಸೇವನೆ ಮಾಡ್ತಾರೋ ಅವರಿಗೆ ನೋ BP, ನೋ ಶುಗರ್. ಆ ಶುಗರು, BP ಎಷ್ಟೋ ಕಾಯಿಲೆಗಳನ್ನು ತೆಗೆಯುವ ಶಕ್ತಿ ಈ ಒಂದು ಸೈಂಧವ ಲವಣಕ್ಕಿದೆ. ನಾವು ಚೆನ್ನಾಗಿರಬೇಕಂದ್ರೆ ಅದನ್ನು ಹುಡುಕೊಂಡು ಹೋಗಬೇಕು. ಸಿಗುತ್ತೆ, ಲಭ್ಯ, ಎಲ್ಲ ಕಡೆ ಸಿಗುತ್ತೆ. ಅದೇನಪ್ಪ ಅಂದರೆ ಸ್ವಲ್ಪ ರೇಟ್ ಜಾಸ್ತಿ ಇರಬಹುದು. ಆದ್ದರಿಂದ ಪ್ರತಿಯೊಬ್ಬರೂ ಸಹ ಈ ಸೈಂಧವ ಲವಣ ಸೇವನೆ ಮಾಡ್ತಾ ಬಂದರೆ ಯಾವ BP, ರಕ್ತ ಒತ್ತಡನೂ ಬರಲ್ಲ, ಮತ್ತು ಶುಗರು ಬರಲ್ಲ, ಯಾವುದು ಬರಲ್ಲ ಸ್ನೇಹಿತರೆ. ಅದರಿಂದ ಪ್ರತಿಯೊಬ್ಬರು ಈ ಸೈಂಧವ ಲವಣ ಸೇವನೆ ಮಾಡ್ತಾ ಬನ್ನಿ. ನಿಮಗೆ ಯಾವುದೇ ಕಾಯಿಲೆ ಕಷಾಯಗಳು ಸಹ ಬರಲ್ಲ. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಹೋಗಲಿ, ಎಲ್ಲರೂ ಮುಟ್ಟಲಿ, ಪ್ರತಿಯೊಬ್ಬರು ನೋಡಿ. ನಮಸ್ಕಾರ ಸ್ನೇಹಿತರೆ.